ಕಲಬುರಗಿಯಿಂದ ಆಗಮಿಸಿದ್ದಾರೆ. ಭಾಗವಾಗಿ ಅಲೆಮಾರಿ ಜನಾಂಗದ ಜನರಿಗೆ ಆಶ್ರಯವನ್ನ ಕೊಡುವಲ್ಲಿ ಯಶಸ್ವಿಯಾಗಿದ್ದರೆ ಶ್ರೀಯುತ ಮೋಹನ್ ಲಾಲ್ ಪಿ ಜೈನ್ ರವರಿಗೆ ಕ್ಷಮಿಸಬೇಕು. ನಮ್ಮ ಕಾರ್ಯಕ್ರಮದ ಅತಿಥಿ ಗಣ್ಯರಲ್ಲಿ ಒಬ್ಬರಾಗಿರುವಂತಹ ಡಾಕ್ಟರ್ ದಯಾನಂದ್ ಬಿ ಎಲಿಗಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಡಿಯಾಲಜಿಸ್ಟ್, ಡಯಾಬಿಟಾಲಜಿಸ್ಟ್ ಅಂಡ್ ಫಿಸಿಷಿಯನ್ ಪ್ರೆಸೆಂಟ್ಲಿ ಪ್ರಾಕ್ಟಿಸಿಂಗ್ ಅಟ್ ಅಪೋಲೋ ಹಾಸ್ಪಿಟಲ್ ಎಲೆಕ್ಟ್ರಾನಿಕ್ ಸಿಟಿ ಕೆಲಸಕ್ಕಾಗಿ ಅವರಿಗೆ ಬುಧಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ನಮ್ಮ ಸಾಧಕರನ್ನ ಗೌರವಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಸಾದ್ ರಾಮ್ ಹೆಗಡೆ ಅವರು ತಯಾರಾಗಿರಬೇಕು. ಇವರ ನಂತರ ಶ್ರೀಯುತ ಮಲ್ಲಪ್ಪ ಗೇರಿ ಅವರು ಕೂಡ ತಯಾರಾಗಿರಬೇಕು. ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಶ್ರೀಮತಿ ಮಂಜುಳಾ ಹವಾಲ್ದಾರ್ ಅವರಿಗೆ. ತುಂಬ ಧನ್ಯವಾದಗಳು. ನನ್ನ ಪರಿಚಯ ಎಲ್ಲರಿಗೂ ಆಯಿತು. ನೀವು ಇದೇ ರೀತಿ ಕೆಳಗೆ ಬಿದ್ದವ್ರನ್ನ ಪ್ರತಿಭೆ ಗುರುತಿಸಿ ನೀವು ನಾಡಿಗೆ ಕಾರಣ ಮತ್ತು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡ್ರಿ, ಅವ್ರ ಪ್ರತಿಭೆಗೆ ಪುರಸ್ಕಾರ ಕೊಡ್ರಿ ಅಂತೇಳಿ ನನ್ನ ಸವಿನಯ ಪ್ರಾರ್ಥನೆ. ಧನ್ಯವಾದ. ಈ ಸನ್ಮಾನ ಕೊಡಬೇಕಾದ್ರೆ ಅಲೆಮಾರು ಜನಾಂಗಕ್ಕೆ ನಾವು ಸೇವೆ ಮಾಡೋದಕ್ಕೆ ಹಾಗೂ ಕುಷ್ಟಗಿ ತಾಲೂಕಿನಾದ್ಯಂತ ಸಂಘಟನೆಗಳಿಗೆ ಹೋರಾಟಗಳಲ್ಲಿ ನಿರಂತರವಾಗಿರ್ತೀವಿ. ರೈತ ಸಂಘ ಆಗಲಿ ಯಾವುದೇ ಒಂದು ಸಂಘಟನೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ತಾಲೂಕಿಗೆ, ಕುಷ್ಟಗಿ ಪಟ್ಟಣಕ್ಕೆ ಮತ್ತು ಸುತ್ತಲ ಹಳ್ಳಿಗಳಿಗೆ ಜನಪರವಾಗಿ ಇರಬೇಕು, ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಮೂಲತವಾಗಿತ್ತು. ಆ ಉದ್ದೇಶದ ಅಡಿಯೊಳಗೆ ನಮಗೆ ಈ ಒಂದು ಸನ್ಮಾನವನ್ನು ಮಾಡ್ತೀವಿ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಮೋಹನ್ ಲಾಲ್ ಜೈನ್ ಅಂತೇಳಿ, ಮೋಹನ್ ಲಾಲ್ ಫೂಲ್ಚಂದ್ ಜೈನ್ ಅಂತ. ನಮ್ಮ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಈ ಒಂದು ಆಲೋಚನೆಗಳ ಮಧ್ಯೆ ನಮಗೆ ನಿರಂತರವಾದ ಹೋರಾಟ ಇದೆ ನಮ್ಮ ಕುಟುಂಬದಿಂದ. ಥ್ಯಾಂಕ್ ಯು ಸರ್. ಇವತ್ತು ನಾವು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಯನ ಸಭಾಂಗಣದಲ್ಲಿ ನಮ್ಮ ರಾಯಚೂರಿನಲ್ಲಿ ನಮ್ಮ ಪ್ರೀತಿಯ ಅಣ್ಣ ಅಡವಿರಾವ್ ಅಂದರೆ ಇಡೀ ರಾಯಚೂರು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಅವರು ಭಾಳ ಪರಿಚಯ, ಒಂದು ಭಾಳ ದೊಡ್ಡ ಸೇವೆ ಮಾಡ್ತಾರೆ ಅವರು. ಅವ್ರು ಏನು ಸೇವೆ ಅಂದರೆ ವಿಶೇಷ ಏನಂದರೆ ಯಾರ್ಯಾರೋ ಏನೇನೋ ಸೇವೆ ಮಾಡ್ತಾರೆ. ಅವರು ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರಸಾದ ಸೇವೆಯನ್ನು ಇಡೀ ಕರ್ನಾಟಕಾದ್ಯಂತ ಬೇರೆ ಬೇರೆ ದೇಶಕ್ಕೂ ಅವರು ಪ್ರಸಾದ ಸೇವೆ ಮಾಡ್ತಾರೆ. 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತು ಬುದ್ಧ ಹೆಸರಿಂದ ಪ್ರಶಸ್ತಿ ಬಂದಿದೆ. ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ, ಇಡೀ ನಮ್ಮ ಕರ್ನಾಟಕಕ್ಕೆ ಅವರಿಗೆ ಖುಷಿ ತಂದಿದೆ. ಅವರಿಗೆ ಅಭಿನಂದನೆಗಳು, ನಮಸ್ಕಾರ, ಥ್ಯಾಂಕ್ ಯು. ನಮ್ಮದು ಯಾದಗಿರಿ ಜಿಲ್ಲಾ ಬಸವರಾಜ್ ಮೇತ್ರಿ ಅಂತ ಹೇಳಿಸಿ ನಾವು ಸುಮಾರು 25 ವರ್ಷದಿಂದ ದಲಿತ ಸಂಘರ್ಷಣ ಸಮಿತಿ ವತಿಯಿಂದ ಪ್ರತಿಯೊಂದು ಗ್ರಾಮದಲ್ಲಿ ದಲಿತರಿಗೆ ಅನ್ಯಾಯ ಆದರೆ ಅದರ ಅನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸಿ ಅವ್ರಿಗೆ ಯಾವುದೇ ಥರದ ತೊಂದರೆಗಳಾದ್ರೆ ಅದನ್ನು ಸರ್ಕಾರ ಗಮನ ತರಿಸಿ ಅದನ್ನು ನ್ಯಾಯವನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡಿದ್ವಿ. ಆ ಕೆಲಸವನ್ನು ಗುರುತಿಸಿ ಇವತ್ತು ಇದು ಜನತಾ ಸೇವಾ ದಳದ ವತಿಯಿಂದ ಇವತ್ತು ನಮ್ಮನ್ನೆಲ್ಲ ಗುರುತಿಸಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ನಮಗೆ ಕರೆ ಕೊಟ್ಟಿಗೆ ನೀವು ಒಂದು ಸುಮಾರು 25 ವರ್ಷಗಳಿಂದ ಜನಸೇವೆ ಮಾಡಿದ್ದೀರಿ, ನಿಮಗೆ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅನ್ನೋದಕ್ಕೆ ನಮ್ಗೆ ಭಾಳ ಸಂತೋಷವಾಯಿತು. ಯಾಕಂದರೆ ಇಷ್ಟು ವರ್ಷ ನಾವು ಮಾಡಿದರೂ ಸುಮಾರು 2ನೇ ಸರ್ತಿ ನಾವು ಪ್ರಶಸ್ತಿ ತಗೊಂಡಿದ್ದೀವಿ. ಅದಕ್ಕೆ ಈ ಪ್ರಶಸ್ತಿ ನಮಗೇನು ಅನಿಸುತ್ತೆ ಅಂದರೆ ಇನ್ನೂ ಹೆಚ್ಚಿನ ಸೇವೆ ಮಾಡಿದರೆ ನಮಗೆ ಒಳ್ಳೆಯ ಒಂದು ಸಂತೋಷವನ್ನು ಕೊಡ್ತದೆ. ಇಂಥ ಪ್ರಶಸ್ತಿಗಳು ಇನ್ನೂ ನಮಗಿಂತ ಇನ್ನೂ ಕೆಳಗಿರ್ತಕ್ಕಂಥ ಗ್ರಾಮೀಣದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಂಘಟನೆ ಮುಖಾಂತರ ಜನಸೇವೆ ಮಾಡ್ತಕ್ಕಂಥವ್ರಿಗೆ ಗುರುತಿಸಿ ಇನ್ನೂ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಒಂದು ಯಶಸ್ವಿಗೊಳಿಸಿ ಮಾಡ್ತಕ್ಕಂಥ ಎಲ್ಲ ಮುಂದೆ ಯುವಕರಿಗೆ ಒಂದು ಉರಿದುಂಬಿಸಬೇಕಂತ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಒಂದು ಪ್ರಶಸ್ತಿ ಒಂದು ವಿಜೇತರಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದೇನು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಬೆನ್ನು ತಟ್ಟಿಗೆ ನಮ್ಗೆ ಶಬಾಷನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಕೆಲಸ ಈ 25 ವರ್ಷದಿಂದ ಏನು ಮಾಡ್ತಾ ಬಂದಿದ್ದೀವಿ, ಇನ್ನು ಮುಂದಾದರೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ನಾವು ಬದ್ಧರಾಗಿ ಮಾಡ್ತೇವೆ ಅಂತೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಚ್ಛೆ ಬಯಸ್ತೇನೆ. ತಮ್ಮ ಪರಿಚಯ ಹೇಳಿ ಸರ್? ನಮ್ಮ ಹೆಸರು ಬಸವರಾಜ್ ಮೇತ್ರಿ ಅಂತೇಳಿ, ನಾನು ಮಾದಿಗದೊಡ್ಡ ರಾಜ್ಯ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ 2 ಅವಧಿಯ ಅಧ್ಯಕ್ಷರು ಆಗಿಸಿ ಸುಮಾರು ಸೇವೆ ಸಲ್ಲಿಸ್ತೀನಿ. ನಮ್ಮ ಹೆಸರು ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಮೇತ್ರಿ ಅಂತ ಹೇಳಿ, ಯಾದಗಿರಿ ಜಿಲ್ಲೆ. ಥ್ಯಾಂಕ್ ಯು ಸರ್.